ಹೇಳ್ರಪ್ಪ. ನಮಸ್ಕಾರ, ನಾನು ನಿಮ್ಮ ಮನೆಯ ಚಂದ್ರು ಬಲಗೈ ಬಂಟ ನಾಗರಾಜ್ ಮಾತಾಡ್ತಾ ಇರೋದು. ನಮಸ್ಕಾರಪ್ಪ, ಹೇಳಿ. ಇಲ್ಲಿಗೆ ಯಾವನ್ ರಾವಲ್ ಅಲ್ಲ, ನಮ್ಮ ಬಾಸ್ ಚಂದ್ರಣ್ಣ ಇದ್ರೆ ನಾನಿದ್ರೆ ಚಂದ್ರಣ್ಣ. ಅದು ಮುಂದೆ ಯಾವ ಬಿಗ್ ಬಾಸ್ ಯಾವುದೂ ಇಲ್ಲ. ಹೇಳ್ಬೇಕು ಅಂತ ಕೇಳಪುಟ್ಟ ಕೇಳದ ಬಡಿಗಳಿಗೆಲ್ಲ ಸುಮ್ಮನೆ ಕರಿಮಣಿ ಮಾಲೀಕ ಯಾರು ಕರಿಮಣಿ ಮಾಲೀಕ ಅಲ್ಲ, ಅವ್ರು ಹೆಂಡತಿದ್ರೆ ಅವರೇ ಕರಿಮಣಿ ಮಾಲೀಕ. ಹೌದಲ್ವಾ? ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯ. ಏನ್ ಟಂಡಲ್ ಏನಾಗುತ್ತೆ? ಸುಮ್ಮನೆ ಅಲ್ಲಾಡ್ಸೋಕೇನೋ? ಈಗ ನಾನು ಅಲ್ಲಾಡ್ಸ್ಬಿಡ್ತೀನಿ, ಮಾಡ್ಬೇಕಲ್ಲ, ಕಷ್ಟ ಶ್ರಮ ಕೊಡ್ಬೇಕಲ್ಲ, ಕೊಡ್ಲಿಕ್ಕಾಗತ್ತಾ? ಅದೇನೋ ನಿಜಾನೇ. ಮುಂದಕ್ಕೆ ಏನಾಯ್ತಣ್ಣ? ಅಲ್ಲ, ಟ್ರೈನಲ್ಲಿ ಅವ್ನು ನನ್ನ ಇದ್ರ ಶ್ರಮ ಪಡಿ ಕೇಳಿ, ನಾನು ಅವಾಗ ನಾನು ಮಾತಾಡ್ತೀನಿ. ದುಡ್ದು ಬದುಕಿ ನೈಟ್ 4 ಬಿಯರ್ ಬೇಕು, ಕೊಡ್ತೀರಾ? ಮುಂದ್ಕೆಲ್ಲ ಬೇವರ್ಸಿ ಏನು ಪದ ಎತ್ತು ಬಿಸಾಕೋದ, ಒಂದು ಅಡುಗೆ ಮಾಡಲ್ಲ ಅಂತ ಗಲೀಜು. ಏನು ಟ್ರೆಂಡಲ್ಲ ಅವನು. ನೋಡ್ರಿ ನಾನು ಒಪ್ಪನೆ ಹೇಳ್ತೀನಿ ಕೇಳಿ. ಇಲ್ಲಿ ಏನು ಗೊತ್ತಾ, ಇಲ್ಲಿ ನಮ್ಮ ಬಾಸ್ ಚಂದ್ರು ಬಾಸ್ ಅವರು ನನಗೆ ಎಲ್ಲ ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ನನಗೆಲ್ಲ ಮೇನ್ ತಂದಿರೋದು ಅವರು. ನಾನು ಅವತ್ತು 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅವ್ರಿಂದ ನನ್ನಿಂದ ಅವರಲ್ಲ. ಈಗ ಬಿಗ್ ಬಾಸ್ ಬನ್ನಿ ಅಂತ ಕರೀತಾರೆ. ಬಿಗ್ ಬಾಸ್ ಏನು ಹೋಗ್ಬೇಕು? ಬಿಗ್ ಬಾಸ್ ನಿಮ್ಗೆ ಇಬ್ಬರೇ ಅಂತ ಹೌದಾ? ಅಲ್ಲಿ ಬಿಗ್ ಬಾಸ್ ಹತ್ರ ಬರ್ಬೇಕಾ ನಾನು? ಈ ಬಿಗ್ ಬಾಸ್ ಅಲ್ವಾ? ನೋಡಿ, ಒಂದು ಜನರಲ್ ಆಗಿ ಏನ್ ಹೇಳ್ತೀನಿ ಗೊತ್ತಾ, ಶ್ರಮಜೀವಿನ ಬೆಳ್ಸಕ್ ಇಷ್ಟಪಡ್ರಿ. ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ವೇಸ್ಟ್ ಬಾಡಿನ ಬಿಟ್ಬಿಡ್ರಿ. ಇವತ್ತು ಅವನು ಯಾವ್ದೋ ಒಂದು ಕರಿಮಣಿ ಮಾಲೀಕ ಅಂತ ಅವ್ನು ಬಿಟ್ಬಿಟ್ರಿ, ಇವತ್ತು ಅವನು ಟ್ರೇಡ್ ಆಗ್ಬಿಟ್ಟ. ಏನು ಸುಮ್ಮನೆ ವೇಸ್ಟ್. ಅವ್ನು ಏನ್ ಮಾಡಕ್ಕಾಗತ್ತೆ? ನಿಮ್ಮ ಮನೆಯಲ್ಲಿ ಇದೆ ಎಕ್ಸ್ಪೆರಿಮೆಂಟೇಷನ್ ಮಾಡಬೇಕು ಡೈರೆಕ್ಟರ್ ಆಗಿ ಆಗ್ಬಿಟ್ರೆ ಈಗ ಅವನೇನ್ ಮಾಡ್ತಾನೆ? ದುರಂಕರ. ಈಗ ಕೆಲಸ ಮಾಡ್ತಾಯಿಲ್ಲ ಅವ್ನು ಇಷ್ಟ ಬಂದು ಮಾಡ್ತಾನೆ. ಏನು ಬರಲ್ಲ ಅವನಿಗೆ, ಅಲ್ಲಾಡ್ತದೆ ಅಷ್ಟೇ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಯಾವ ಇವೆಲ್ಲ ಏನಿದ್ರು ಶ್ರಮಜೀವಿ ನಾನು, ನಾಗರಾಜ್ ಅಂತ, ಚಂದ್ರಣ್ಣನ ಬಲಗೈ ಬಂಟ. ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾನೇ ಕಹಿಯಾಗಿರುತ್ತೆ. ನಾವು ಮುಂದೆ ಬರಲ್ರಿ. ನಮ್ಗೆ ಇದರಲ್ಲಿ ನಮ್ಗೆ ಪೋಸ್ಟ್ ಕೊಟ್ಕೊಳ್ಬೋ, ನಂಗೆ ಈ ಪೋಸ್ಟ್ ಕೊಟ್ಕೊಂಡು ಹೈಲೈಟ್ ಆಗೋದು ನಮ್ಗೆಲ್ಲ ಇಷ್ಟ ಅಲ್ಲ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಕಷ್ಟದ ಮಾತ್ರ ಅಷ್ಟೇ. ನಂಗೆ ಇದೆಲ್ಲ ಲೈವ್ ಕೊಟ್ಕೋಬೇಕು, ಶೋ ಮಾಡಬೇಕು ನಂಗೆ ಇಷ್ಟನೇ ಇಲ್ಲ. ಅದನ್ನ ಅಪ್ಪ ಅಮ್ಮ ಕಳ್ಸಿಕೊಟ್ಟಿಲ್ಲ ನನಗದು ಕಷ್ಟ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.